ಓ ಮನಸ್ಸೆ, ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 73. ಸೂರ್ಯವರ್ಧನ್ ತುಂಬ ವರ್ಷಗಳಿಂದ ಮಲ್ಲಿಕಾರ್ಜುನ್ ಬಗ್ಗೆ ತಿಳ್ಕೊಂಡಿದ್ರು. ಆದರೆ ಅವನನ್ನು ಎದುರಿಸೋ ಶಕ್ತಿ ಇಲ್ಲದೆ ಸುಮ್ಮನಾಗಿದ್ರು. ಇಂದು ಪರಿಸ್ಥಿತಿ ಬದಲಾಗಿತ್ತು. ವಿಜಯ್ ಮಲ್ಲಿಕಾರ್ಜುನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದ. ಅದು ಅವನ ಮದುವೆ ದಿನಾನೇ. ಅಜಯ್ಗೆ ಈ ವಿಷಯ ಹೇಳಬೇಕಾ ಬೇಡವಾ ಅಂತ ತುಂಬಾನೇ ಗೊಂದಲದಲ್ಲಿದ್ದ. ಸ್ವಲ್ಪ ಸಮಯದ ನಂತರ ಮಾತಾಡಿದ್ರೆ ಆಯಿತು ಅಂತ ನಂತರದಲ್ಲಿ ಡಿಸೈಡ್ ಮಾಡಿಕೊಂಡ. ಅಂಜಲಿ ರೂಮಿಗೆ ಬಂದು ಒಬ್ಬಳೇ ಕೂತಿದ್ಲು. ಅವಳ ಮನಸ್ಸು ಹಾಳಾಗಿತ್ತು. ಸ್ವಾತಿ ರಾಹುಲ್ ಮದುವೆ ಕೂಡ ಇವತ್ತಿತ್ತು. ಅದರ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಕೂತಿದ್ದಾಗ ಅಲ್ಲಿಗೆ ಬಂದ ರೇವತಿ ಅವರು ಅಂಜಲಿ ಅಂತ ಕರೆದ್ರು. ಅಂಜಲಿ ಅವರ ಕೂಗಿಗೆ ತಲೆ ಎತ್ತಿ ನೋಡಿ, ಹೇಳಿ ಆಂಟಿ ಅಂದ್ಲು. ಈ ಮಾತುಗಳನ್ನೆಲ್ಲ ನಿನ್ನಮ್ಮ ಹೇಳಬೇಕಿತ್ತು, ಆದರೆ ಇವತ್ತು ಅವಳಿಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಿನ್ನ ಮದುವೆ ಇಷ್ಟು ಒಳ್ಳೆ ಕುಟುಂಬದಲ್ಲಿ ಆಗಿದೆ. ವಿಜಯ್ ಕೂಡ ತುಂಬಾ ಒಳ್ಳೆಯವರು. ಇನ್ನು ನಿನ್ನ ಅತ್ತೆ ಮಾವನ ಬಗ್ಗೆ ಹೇಳೋದೇ ಬೇಡ. ಅವರಂತೂ ನಿನ್ನನ್ನು ಮಗಳ ಥರ ನೋಡ್ತಾ ಇದ್ದಾರೆ. ನೀನು ಈ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಇನ್ನೇನೂ ಬೇಡ. ಆದರೆ ನೀನು ಸಾಧ್ಯವಾದಷ್ಟು ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡು. ಹಳೆಯ ಜೀವನದ ಬಗ್ಗೆ ಆದಷ್ಟು ಕಡಿಮೆ ನೆನಪು ಮಾಡ್ಕೊ. ನಿನ್ನ ತಾಯಿ ನೆನಪಿರುತ್ತೆ, ಆದರೆ ನೀನು ನಿನ್ನ ತಾಯಿಯ ನೆನಪಲ್ಲಿ ಈ ಮನೆಯವರನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡ. ನನಗೆ ಗೊತ್ತು ನೀನು ಹೊಂದ್ಕೊಂಡು ಹೇಗೋ ಹೋಗ್ತೀಯಾ, ಆ ನಂಬಿಕೆ ನನಗಿದೆ ಮಗಳೇ. ನೀನು ಖುಷಿಯಾಗಿ ಸಂತೋಷವಾಗಿದ್ದರೆ ಇರೋದ್ರ ಕಡೆಗೆ ಗಮನ ಕೊಡು. ನಿನ್ನ ತವರಿನ ಬಗ್ಗೆ ಯೋಚನೆನ ಮಾಡಬೇಡ. ನಿನ್ನ ಅಪ್ಪ ದೊಡ್ಡಮ್ಮ, ನಿನ್ನ ಅಕ್ಕ ಅಣ್ಣ ಯಾರೂ ನಿನ್ನವರಲ್ಲ. ಈಗ ಇರೋ ಕುಟುಂಬ ಮಾತ್ರ ನಿನ್ನದು. ಅದರ ಬಗ್ಗೆ ಮಾತ್ರ ಗಮನ ಕೊಡು. ಅಷ್ಟೇ ಅಲ್ಲ, ಎಂಥದ್ದೇ ಪರಿಸ್ಥಿತಿ ಬರಲಿ ನಿನಗೆ ತವರಿಲ್ಲ ಅಂತ ಅಂದ್ಕೋಬೇಡ. ನಿನಗೆ ತವರಾಗಿ ನಮ್ಮ ಮನೆ ಯಾವಾಗಲೂ ಇರುತ್ತೆ. ಯಾವುದೇ ಸಂದರ್ಭ ಬರಲಿ ತವ್ರ ಮನೆ ಇದೆ ಅಂತ ನೆನಪು ಮಾಡಿಕೊಂಡು ನಮ್ಮ ಮನೆಗೆ ಬರಬೇಕು. ಅಷ್ಟೇ ಅಲ್ಲ, ಸಿರಿ ಕೂಡ ನಿನ್ನನ್ನು ಸ್ವಂತ ಅಕ್ಕನ ಥರ ನೋಡ್ಕೊತಾಳೆ. ನಾವು ಸಹ ಮಗಳಾಗಿ ನೋಡ್ತಿದ್ದೇವೆ. ಸೊ ನಮ್ಮ ಮಗಳಿಗೆ ನಾವೊಂದು ಪುಟ್ಟ ಉಡುಗೊರೆ ಕೊಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಬಾಕ್ಸನ್ನು ಅವಳ ಕೈಯಲ್ಲಿಟ್ಟರು. ಆಂಟಿ, ಏನಿದು ಅಂದ್ಲು ಅಂಜಲಿ. ಓಪನ್ ಮಾಡಿ ನೋಡಮ್ಮ, ನಿನಗೆ ಗೊತ್ತಾಗತ್ತೆ ಅಂದರು ರೇವತಿ ಅವರು. ಅದನ್ನು ಓಪನ್ ಮಾಡಿದ ಅಂಜಲಿ ಶಾಕ್ನಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಲು. ಯಾಕಂದರೆ ಅಲ್ಲೊಂದು ಡೈಮಂಡ್ ನೆಕ್ಲೆಸ್ ಸೆಟ್ ಇತ್ತು. ಅದರ ಬೆಲೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು. ಹಾಗಾಗಿ ಅದನ್ನು ನೋಡಿದ ಅಂಜಲಿಗೆ ಶಾಕ್ ಆಗಿತ್ತು. ಅಂಜಲಿ ಅದನ್ನು ನೋಡಿ, ಆಂಟಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹೌದು, ನನಗೆ ನೀವೇ ಅಪ್ಪ ಅಮ್ಮ ಎಲ್ಲ. ಆ ಸ್ಥಾನದಲ್ಲಿ ನಿಂತು ನನಗೆ ನೀವು ಕನ್ಯಾದಾನ ಮಾಡಿದ್ದೀರಾ, ಅದೊಂದೇ ಸಾಕು. ನೀವು ನನಗೆ ಅದಕ್ಕಿಂತ ಯಾವುದೇ ಇನ್ನೊಂದು ಗಿಫ್ಟ್ ಕೊಡೋದು ಬೇಡ. ಪ್ಲೀಸ್ ಇದನ್ನು ವಾಪಸ್ ತಗೊಳ್ಳಿ. ಇಷ್ಟು ಬೆಲೆ ಬಾಳೋ ಉಡುಗೊರೆ ನನಗೆ ಬೇಡ ಆಂಟಿ ಅಂದ್ಲು ಅಂಜಲಿ ತುಂಬಾ ಪೊಲೈಟಾಗಿ. ನನಗೆ ಗೊತ್ತು ನೀನು ಬೇಡ ಅಂತೀಯಾ ಅಂತ. ಅದಕ್ಕೆ ಹೇಳ್ತಾ ಇರೋದು, ನಮ್ಮನ್ನು ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ರೆ ಮಾತ್ರನೇ ಈ ಗಿಫ್ಟ್ ತಗೋ, ಇಲ್ಲ ಅಂದರೆ ಇದನ್ನು ತಗೋ ಅಂತ ನಾನು ಬಲವಂತ ಮಾಡಲ್ಲ ಅಂದರು. ಅವರು ಅಷ್ಟು ಹೇಳಿದ ಮೇಲೆ ಈ ಗಿಫ್ಟ್ ಬೇಡ ಅನ್ನೋಕೆ ಅಂಜಲಿಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಆ ಗಿಫ್ಟ್ ತಗೊಂಡ್ಲು. ಅಂಜಲಿ ಗಿಫ್ಟ್ ತಗೊಂಡಿದ್ದು ನೋಡಿ ರೇವತಿ ಅವ್ರಿಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಕಂದ, ಎಲ್ಲಿ ನೀನು ಗಿಫ್ಟ್ ಬೇಡವೇ ಬೇಡ ಅಂತೀಯೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಅವಳಿಗೆ ಮನಸ್ಫೂರ್ತಿಯಾಗಿ ವಿಶ್ ಮಾಡಿದ್ರು. ಥ್ಯಾಂಕ್ ಯು ಆಂಟಿ, ಈ ಗಿಫ್ಟ್ಗಿಂತ ನೀವು ತುಂಬ ಮನಸ್ಸಿನಿಂದ ನನಗೆ ವಿಶ್ ಮಾಡಿದ್ರಲ್ಲ ಅಷ್ಟೇ ಸಾಕು. ನಿಮ್ಮ ಹಾರೈಕೆಯಿಂದ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಅವರನ್ನು ತಬ್ಕೊಂಡ್ಳು. ಅವಳಿಗೂ ತಾಯಿಯ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲವೂ ನೆನಪಾಗ್ತಾ ಇತ್ತು. ಹಾಗಾಗಿ ಶರ್ಮಿಳಾ ಮತ್ತು ರೇವತಿ ಅವರಲ್ಲಿ ಅವಳ ತಾಯಿಯನ್ನು ಕಾಣ್ತಾ ಇದ್ಲು. ರೇವತಿ ಕೂಡ ಸಿರಿ ಥರಾನೇ ಅಂಜಲಿನ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ರು. ಸರಿ ಅಂಜಲಿ, ನಿನ್ನ ಅತ್ತೆ ನಿನಗೆ ಸ್ನಾನ ಮಾಡಿ ರೆಡಿಯಾಗೋದಕ್ಕೆ ಈ ಸೀರೆ ಕೊಟ್ಟಿದ್ದಾರೆ. ಇದನ್ನು ಉಟ್ಟು ರೆಡಿಯಾಗಿ ಕೆಳಗಡೆ ಬಾ. ಅದರ ಜೊತೆಗೆ ಅದಕ್ಕೆ ಹೊಂದಿಕೆ ಆಗುವಂತಹ ಜ್ಯುವೆಲ್ಸ್ ಕೂಡ ಇದೆ. ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬಾ ಅಂತ ಹೇಳಿದ್ರು. ಅಲ್ಲ ಆಂಟಿ, ಮತ್ತೆ ಸ್ನಾನ ಮಾಡಿ ರೆಡಿ ಆಗಬೇಕಾ, ಯಾಕೆ ಅಂತ ಕೇಳಿದ್ಲು. ಅವಳ ಮಾತಿಗೆ ನಕ್ಕ ರೇವತಿ ಅವರು, ಇವತ್ತು ಶಾಸ್ತ್ರ, ಸೊ ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಕೆಳಗೆ ಹೋದರು. ಅಂಜಲಿಗೆ ಈಗ ಅರ್ಥ ಆಯಿತು ಈ ಸೀರೆ ಒಡವೆ ಎಲ್ಲ ಏನಕ್ಕೆ ಅಂತ. ಅಂಜಲಿ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ವಿಜಯ್ ಬಗ್ಗೆ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಅವರನ್ನು ಹೇಗೆ ಎದುರುಗೊಳ್ಳೋದು ಅಂತ ಮನಸ್ಸಲ್ಲೇ ಅವಳಿಗೆ ಅಂಜಿಕೆ ಆಗ್ತಾ ಇತ್ತು. ಆದರೂ ಇನ್ನು ಮುಂದೆ ವಿಜಯ್ ಜೊತೆ ಅವರ ರೂಮಲ್ಲಿರೋದು ಅಂತ ನೆನೆಸ್ಕೊಂಡ್ರೇ ಅವಳಿಗೆ ಒಂಥರ ಭಯ ಆಗ್ತಿತ್ತು. ಅದರ ಬಗ್ಗೆ ಯೋಚಿಸ್ತಾನೆ ಅವಳು ಸ್ನಾನಕ್ಕೆ ಹೋದ್ಲು. ರೇವತಿ ಅವ್ರು ಕೊಟ್ಟ ಸೀರೆ ಉಟ್ಟು ಅದ್ರ ಜೊತೆಗೆ ಇದ್ದ ಒಡವೆನ ಹಾಕಿ ರೆಡಿಯಾದ್ಲು.
ಅವಳು ರೆಡಿಯಾಗಿ ಕೂತಿದ್ದಾಗ ಅಷ್ಟರಲ್ಲಿ ಅಲ್ಲಿಗೆ ಸಿರಿ ಕೂಡ ಬಂದಿದ್ಲು. ಅಂಜಲಿ ನೋಡಿದ ಸಿರಿಗೆ ತುಂಬಾ ಖುಷಿಯಾಗಿತ್ತು. ಇಷ್ಟು ದಿನ ಅವಳ ಬಾಳಲ್ಲಿ ಬರೀ ಕಣ್ಣೀರು ಜೊತೆಯಾಗಿತ್ತು. ಆದರೆ ಇವತ್ತು ಅವಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ಲು. ವಿಜಯ್ ಸೂರ್ಯನಂತಹ ಒಳ್ಳೆಯ ವ್ಯಕ್ತಿ ಅವಳ ಗಂಡನಾಗಿದ್ದ. ಕೊನೆಗೂ ಸಿರಿ ಅಂಜಲಿ ಬೇಕು ಅಂತ ಆಸೆ ಪಟ್ಟಿದ್ದ ಒಂದು ಒಳ್ಳೆಯ ಲೈಫ್ ಸಿಕ್ಕಿತ್ತು. ಅಂಜು, ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇನ್ಫ್ಯಾಕ್ಟ್ ಬ್ರೋ ಏನಾದರೂ ನಿನ್ನನ್ನು ಹೀಗೆ ನೋಡಿದ್ರೆ ನಿಂತಲ್ಲೇ ನಿನ್ನನ್ನು ಮುದ್ದು ಮಾಡಿಬಿಡ್ತಾರೆ ಅಂದ್ಲು. ಅವಳ ಮಾತು ಅಕ್ಷರಶಃ ಸತ್ಯ ಆಗಿತ್ತು. ಅಂಜಲಿ ಅಂದದ ಗೊಂಬೆ. ಅವಳ ಮಾತು ಕೇಳಿ ಅಂಜಲಿ ನಾಚಿಕೆಯ ಮುದ್ದೆ ಆಗಿದ್ಲು. ಅವಳು ಹೇಳ್ತಿದ್ದಾಗೆ ಅಂಜಲಿ ಮನಸ್ಸಲ್ಲಿ ವಿಜಯ್ ಮುಖ ಹಾದು ಹೋಗಿತ್ತು. ವಿಜಯ್ನ ನೆನೆಸ್ಕೊಂಡಾಗಲೇ ಅವಳ ಮನಸ್ಸು ಪುಳಕಗೊಂಡಿತ್ತು. ಅವಳ ನಾಚಿಕೆಯನ್ನು ನೋಡಿ ಸಿರಿ ಸಾಕು ನಾಚ್ಕೊಂಡಿದ್ದು. ಬಾ, ಅಲ್ಲಿಬ್ರು ನಿನಗೋಸ್ಕರ ಕಾಯ್ತಿದ್ದಾರೆ, ನೀವಿಬ್ರು ಒಟ್ಟಿಗೆನೆ ಊಟ ಮಾಡಬೇಕು ಅಂತ ಅಮ್ಮ ಹೇಳಿದ್ರು ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಅವಳನ್ನು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋದ್ಲು. ಈ ಕಡೆ ಅದೇ ಸಮಯದಲ್ಲಿ ಶರ್ಮಿಳಾ ವಿಜಯ್ ರೂಮಿಗೆ ಬಂದಿದ್ರು. ಅಮ್ಮನನ್ನು ನೋಡಿ ಕೆಲಸ ಮಾಡ್ತಿದ್ದ ವಿಜಯ್, ಹೇಳಿ ಅಮ್ಮ ಅಂತ ಕೇಳ್ದ. ಅವರ ಅಮ್ಮ ಅವನಿಗೆ ಒಂದು ಜೊತೆ ಬಟ್ಟೆ ಕೊಟ್ಟು, ತಗೋ ಈ ಬಟ್ಟೆ ಹಾಕ್ಕೊಂಡು ರೆಡಿಯಾಗು ಅಂತ ಹೇಳಿದ್ರು. ಅಲ್ಲ ಮಾಮ್, ಮದುವೆ ಮುಗೀತು, ಎಲ್ಲ ಶಾಸ್ತ್ರಗಳು ಮುಗೀತಲ್ವಾ, ಸೊ ಮತ್ತೆ ಯಾಕೆ ರೆಡಿ ಆಗಬೇಕು, ಅದು ಇಷ್ಟೊತ್ತಲ್ಲಿ ಸ್ನಾನ ಮಾಡಿಕೊಂಡು ಅಂತ ಕೇಳ್ದ. ಶರ್ಮಿಳಾ ಮಗನ ಮಾತು ಕೇಳಿ ಮುಗುಳ್ನಕ್ಕೋ, ಮಗನೇ ಇವತ್ತು ಇನ್ನೊಂದು ಶಾಸ್ತ್ರ ಇದೆ, ಅದು ಮುಗಿದ್ರೆ ಎಲ್ಲವೂ ಮುಗಿದ ಹಾಗೆ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿದಾಗಲೂ ವಿಜಯ್ಗೆ ಅರ್ಥ ಆಗಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚೇತನ್, ಆಂಟಿ ನಾನು ಅವನಿಗೆ ಹೇಳಿ ಕರ್ಕೊಂಡು ಬರ್ತೀನಿ, ನೀವು ಹೋಗಿ ನಿಮ್ಮ ಸೊಸೆ ರೆಡಿಯಾಗಿದ್ದಾರಾ ಅಂತ ನೋಡಿ ಅಂತ ಹೇಳಿ ಕಳಿಸ್ದ. ಸರಿ ಕಣೋ, ಬೇಗ ಬನ್ನಿ, ನೀವಿಬ್ಬರು ಒಟ್ಟಿಗೆ ಊಟ ಮಾಡಬೇಕು, ವಿಜಯ್ ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಹೋದರು. ವಿಜಯ್ ಏನೂ ಅರ್ಥ ಆಗದೆ ಇದ್ರು ಸರಿ ಅಂತ ತಲೆ ಆಡಿಸ್ದ. ಶರ್ಮಿಳಾ ಆ ಕಡೆ ಹೋಗಿದ್ದೆ ವಿಜಯ್ ಚೇತನ್ ಕಡೆ ತಿರುಗಿ ಕೈಕಟ್ಟಿ ನಿಂತು, ಏನೋ ಅದು ಮಾಮ್ ಹೇಳೋಕೆ ಆಗದೆ ಅವ್ರಿಗೆ ನೀನು ಅರ್ಥ ಮಾಡಿಸ್ತೀನಿ ಅಂತ ಹೇಳಿದ ವಿಷಯ ಅಂತ ಕೇಳ್ದ. ಇವತ್ತು ನಿಮ್ಮ ಫಸ್ಟ್ ನೈಟ್ ಅಂತ ಹೇಳ್ದ ಚೇತನ್. ವಿಜಯ್ ವಾಟ್ ಅಂತ ಜೋರಾಗಿ ಕೇಳ್ದ. ಹೌದು, ನಾನು ಹೇಳ್ತಿರೋದು ನಿಜಾನೇ, ಇವತ್ತು ನಿಮ್ಮಿಬ್ಬರ ಫಸ್ಟ್ ನೈಟ್, ಅದಕ್ಕೆ ಆಂಟಿ ನಿನಗೆ ಈ ಥರ ಬಟ್ಟೆ ಕೊಟ್ಟು ರೆಡಿ ಆಗೋದಕ್ಕೆ ಹೇಳಿರೋದು. ಅಂಜಲಿ ಕೂಡ ರೆಡಿ ಆಗ್ತಿದ್ದಾರೆ, ಸೊ ನೀನು ಬೇಗ ಬೇಗ ರೆಡಿ ಆಗು ಅಂದ. ಅಲ್ಲ ಕಣೋ, ಈಗಿದೆಲ್ಲ ಬೇಕಿತ್ತಾ ಅಂತ ವಿಜಯ್ ಬೇಜಾರಲ್ಲಿ ಕೇಳ್ದ. ಯಾಕಂದರೆ ಅವರಿಬ್ಬರ ನಡುವೆ ನಡೆದ ದೈಹಿಕ ಸಂಬಂಧದಿಂದಲೇ ಇವತ್ತು ಅವರಿಬ್ಬರು ಗಂಡ ಹೆಂಡತಿಯಾಗಿದ್ದರು. ಹೀಗಿದ್ದಾಗ ಈ ಶಾಸ್ತ್ರ ಎಲ್ಲ ಬೇಕಿತ್ತಾ ಅನ್ನೋದು ವಿಜಯ್ ಪ್ರಶ್ನೆ ಆಗಿತ್ತು. ಅದನ್ನು ಅರ್ಥ ಮಾಡಿಕೊಂಡ ಚೇತನ್, ನೋಡು ವಿಜಯ್, ಇದನ್ನೆಲ್ಲ ಮದುವೆ ಆದಮೇಲೆ ಮಾಡಬೇಕಿರೋ ಶಾಸ್ತ್ರ, ದೊಡ್ಡವರಿಗೋಸ್ಕರ ನೀವಿಬ್ಬರು ಇದನ್ನು ಒಪ್ಕೊಳ್ಳೇಬೇಕು. ರೂಮಲ್ಲಿ ನೀವು ಹೇಗಿರ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀನೀಗ ಶಾಸ್ತ್ರ ಎಲ್ಲ ಬೇಡ ಅಂತ ಹೇಳಿದ್ರೆ ಮನೆಯವರಿಗೆಲ್ಲ ತುಂಬಾ ಬೇಜಾರಾಗತ್ತೆ, ಎಸ್ಪೆಷಲಿ ಶರ್ಮಿಳಾ ಆಂಟಿಗೆ. ನಿನ್ನ ಮದುವೆ ಮಾಡಬೇಕು ಅಂತ ಅವರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ, ಇಷ್ಟ ಇಲ್ಲದೆ ಇದ್ದರೂ ಸೂರ್ಯವರ್ಧನ್ ಮ್ಯಾನ್ಷನ್ಗೆ ಬಂದಿದ್ದಾರೆ. ಇದೆಲ್ಲವೂ ಕೇವಲ ನಿನಗೋಸ್ಕರ. ಅಷ್ಟೇ ಅಲ್ಲ, ಅಂಜಲಿಗೂ ನಿನ್ನ ಜೊತೆ ಖುಷಿಯಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ. ಅವರ ಆಸೆ ಕನಸುಗಳು ಇನ್ಮೇಲೆ ನಿನ್ನ ಆಸೆ ಕನಸುಗಳಾಗಿರಬೇಕು. ಅವರ ಕನಸುಗಳನ್ನು ಈಡೇರಿಸೋದು ನಿನ್ನ ಜವಾಬ್ದಾರಿಯಾಗಿರಬೇಕು. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಕು. ಅವರಿಗೂ ನಿನ್ನ ಜೊತೆ ಅವರೆಲ್ಲ ಕಷ್ಟ ಸುಖಗಳನ್ನು ಹಂಚ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದೆಲ್ಲ ಆಗಬೇಕು ಅಂದರೆ ನೀನು ಅವರು ಒಂದೇ ರೂಮಲ್ಲಿರಬೇಕು. ಅದಾಗಬೇಕು ಅಂದರೆ ಈ ಶಾಸ್ತ್ರ ನಡಿಬೇಕು. ಇನ್ನು ಮುಂದೆ ಅಂಜಲಿ ಇದೇ ರೂಮಲ್ಲಿ ನಿನ್ನ ಜೊತೆಗಿರ್ತಾರೆ. ಸೊ ಅವರಿಗೂ ನೀನು ಟೈಮ್ ಕೊಡಬೇಕು. ನೀವಿಬ್ಬರು ಗಂಡ ಹೆಂಡತಿ ಥರ ಖುಷಿಯಾಗಿ ಜೀವನ ಮಾಡಬೇಕು. ಇಷ್ಟೆಲ್ಲ ಆಗಬೇಕು ಅಂದರೆ ಇವತ್ತಿನ ಶಾಸ್ತ್ರ ನಡಿಬೇಕು. ಮತ್ತೆ ಪ್ರಶ್ನೆ ಮಾಡದೆ ಹೋಗಿ ರೆಡಿಯಾಗು ಅಂದ. ವಿಜಯ್ ಒಂದು ಪ್ರಶ್ನೆಗೆ ಚೇತನ್ ಒಂದು ಪೇಜ್ ಆನ್ಸರ್ ಮಾಡಿದ್ದ. ಅದನ್ನು ಕೇಳಿ ವಿಜಯ್ ತಲೆ ಕೆಟ್ಟು ಹೋಗಿತ್ತು. ಅಲ್ಲ, ನಾನೀಗ ಶಾಸ್ತ್ರ ಬೇಡ ಅಂತ ಹೇಳದ್ನಾ, ಯಾಕೆ ಶಾಸ್ತ್ರ ಅಂತ ಕೇಳಿದ್ದಕ್ಕೆ ಇಷ್ಟೊಂದೆಲ್ಲ ಮಾತಾಡಬೇಕಿತ್ತ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಏನೋ ಒಂದು ತಲೆ ತಿನ್ನೋದನ್ನ ಬಿಟ್ನಲ್ಲ, ಅಷ್ಟೇ ಸಾಕು ಅಂತ ಹೇಳಿ ಸ್ನಾನಕ್ಕೆ ಹೋದ. ಸ್ನಾನ ಮುಗಿಸಿ ರೆಡಿ ಆಗೋವಾಗ ಅವನಿಗೆ ಚೇತನ್ ಹೇಳಿದ ಮಾತು ನೆನಪಾಯಿತು. ಅದನ್ನು ಕೇಳಿ ಅವನ ತುಟಿ ಅಂಚಲ್ಲೂ ನಗು ಮೂಡಿತ್ತು. ಅವನು ನಗತಾನೆ, ನೀನು ಹೇಳಿದ್ದು ನಿಜ ಚೇತನ್, ಅಂಜಲಿನ ನಾನು ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಅವ್ರ ಜೊತೆ ಸುಂದರವಾದ ಬದುಕಿನ ಕನಸು ಕಾಣ್ತಾ ಇದ್ದೀನಿ. ಅವರಿಗೂ ನನ್ನ ಬಗ್ಗೆ ಫೀಲಿಂಗ್ಸ್ ಇದೆ. ನಾವಿಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಅನ್ನೋದೇನೋ ನಿಜ, ಆದರೆ ನಾವಿಬ್ಬರು ಚೆನ್ನಾಗಿರ್ತೀವಿ. ನನಗೆ ಆ ನಂಬಿಕೆ ಇದೆ. ನಾನು ಅಂಜಲಿನ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಕಣೋ
ಅಂದುಕೊಂಡು ಅಂಜಲಿನ ನೆನೆಸ್ಕೊಂಡು ನಗ್ತಾ ರೆಡಿಯಾಗಿ ಕೆಳಗಡೆ ಬಂದ. ಕೆಳಗೆ ಬಂದ ಮಗ ಸೊಸೆನ ನೋಡಿ ಶರ್ಮಿಳಾ ಅವರು ದೇವರಿಗೆ ದೀಪ ಹಚ್ಚಿ ಇಬ್ಬರು ದೇವರಿಗೆ ನಮಸ್ಕಾರ ಮಾಡಿ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು. ಅವರ ಮಾತು ಕೇಳಿದ ಅಂಜಲಿ ಸರಿ ಅಮ್ಮ ಅಂತ ಹೇಳಿ ಹೋಗಿ ದೇವರಿಗೆ ದೀಪ ಹಚ್ಚಿದ್ಲು. ವಿಜಯ್ ಅವಳ ಜೊತೆ ಸೇರಿ ಆರತಿ ಬೆಳಗಿದ್ದ. ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರೆಲ್ರಿಗೂ ನಮಸ್ಕಾರ ಮಾಡಿದ್ರು. ಶರ್ಮಿಳಾ ಇಬ್ಬರಿಗೂ ಊಟ ಬಡಿಸೋಕೆ ಬಂದರು. ಆಗ ಸಿರಿ, ಆಂಟಿ ಅವರಿಬ್ಬರಿಗೂ ಒಂದೇ ಎಲೆ ಹಾಕಿ, ಇವತ್ತು ಅವರು ಒಟ್ಟಿಗೆ ಊಟ ಮಾಡಬೇಕು ಅಂದ್ಲು. ಸಿರಿ ಮಾತು ಕೇಳಿ ಶರ್ಮಿಳಾ ಸರಿನಮ್ಮ ಅಂತ ಹೇಳಿ ಅವರಿಬ್ಬರಿಗೂ ಒಂದೇ ಎಲೆನಲ್ಲಿ ಊಟ ಬಡಿಸಿದ್ರು. ಅಂಜಲಿ ವಿಜಯ್ ಇಬ್ಬರು ಮುಖ ನೋಡಿಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇವತ್ತು ಮದುವೆ ಆಗಿದ್ರು ಒಂಥರ ಹಿಂಜರಿಕೆ, ಮುಜುಗರ ಎಲ್ಲವೂ ಇತ್ತು. ಯಾಕಂದರೆ ಇವತ್ತಿನವರೆಗೂ ಅವರಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಿರಲಿಲ್ಲ, ತಮ್ಮ ಪ್ರೀತಿನ ಹಂಚ್ಕೊಂಡಿರಲಿಲ್ಲ. ಹಾಗಾಗಿ ಅವ್ರು ಮದುವೆ ಆಗಿದ್ರು ಅವರಿಬ್ಬರ ನಡುವೆ ಇನ್ನೂ ಒಂದು ಸಣ್ಣದಾದ ಅಂತರ ಇದ್ದೇ ಇತ್ತು. ಈಗಲೂ ಸಹ ಸಿರಿ, ಚೇತನ್, ಅಜಯ್ ಮೂವರು ಅವರನ್ನು ರೇಗಿಸ್ತಾನೆ ಊಟ ಮುಗಿಸಿದ್ರು. ಫೈನಲಿ ಊಟ ಮುಗಿದಿತ್ತು. ಅಜಯ್, ಚೇತನ್, ಸಿರಿ ಮೂರು ಜನನು ಊಟ ಮುಗಿದ ತಕ್ಷಣನೇ ಮೇಲ್ಗಡೆ ರೂಮಿಗೆ ಹೋದರು. ಆಲ್ರೆಡಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಈ ವಿಷಯ ಹೇಳಿದ್ದರಿಂದ ಅವರೆಲ್ಲರೂ ರೂಮ್ ಡೆಕೋರೇಟ್ ಮಾಡ್ತಾ ಇದ್ರು. ಈ ಮೂರು ಜನ ಆ ಡೆಕೋರೇಷನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಯಾಕಂದರೆ ರೂಮ್ನ ಅಷ್ಟು ಅದ್ಭುತವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ರೆಡಿ ಮಾಡಿದರು. ಅಂಜಲಿ ಅಜಯ್ ಅವರಿಗೆ ಪೇಮೆಂಟ್ ಸೆಟಲ್ ಮಾಡಿ ಅವರನ್ನು ಕಳಿಸಿ ಇನ್ನೊಂದು ಸಲ ರೂಮ್ ಚೆಕ್ ಮಾಡಿ, ಚೇತನ್ ಇನ್ನೇನಾದರೂ ರೆಡಿ ಮಾಡೋದಿದೆಯಾ ಅಂದ. ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ ಅಂತ ಕೇಳ್ದ. ಆಗ ಚೇತನ್, ಎಲ್ಲ ಪರ್ಫೆಕ್ಟ್ ಆಗಿದೆ, ನೇನು ಬೇಡ ಅಜಯ್, ಸರಿ ಕೆಳಗಡೆ ಹೋಗಿ ನವದಂಪತಿಗಳನ್ನು ಒಳಗೆ ಕಳಿಸೋಣ ಅಂತ ಹೇಳಿ ಕೆಳಗಡೆ ಹೋಗಿ ಚೇತನ್ ವಿಜಯ್ನ ರೂಮಿಗೆ ಕರ್ಕೊಂಡು ಬಂದಿದ್ದ. ಅಷ್ಟರಲ್ಲಿ ಶರ್ಮಿಳಾ ಅಂಜಲಿ ಕೈಗೆ ಒಂದು ಬೆಳ್ಳಿಯ ಹಾಲಿನ ಲೋಟವನ್ನು ಕೊಟ್ಟು ಅಂಜಲಿ ಜೊತೆ ಮಾತುಗಿಳಿದ್ರು. ಅಂಜಲಿ, ವಿಜಯ್ ಬಗ್ಗೆ ನೀನು ಈ ಕೆಲವು ದಿನಗಳಲ್ಲಿ ಸ್ವಲ್ಪನಾದರೂ ತಿಳ್ಕೊಂಡಿದೀಯಾ ಅಂದ್ಕೊಂಡಿದ್ದೀನಿ. ನಿಮ್ಮಿಬ್ಬರ ಮಧ್ಯ ಈ ಮೊದಲ ರಾತ್ರಿ ಯಾವತ್ತೋ ಆಗೋಗಿದೆ. ಆ ಕಾರಣಕ್ಕೇ ನೀವು ಮದುವೆ ಆಗಿದ್ದು, ಅದು ನನಗೂ ಗೊತ್ತು. ಆದರೆ ಆಗ ನೀವು ಅಪರಿಚಿತರು, ಈಗ ಮದುವೆ ಆಗಿರೋ ಗಂಡ ಹೆಂಡತಿ. ಒಬ್ಬರು ಅರ್ಥ ಮಾಡಿಕೊಂಡು ಬದುಕಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಹಾಗೆ ಬದುಕ್ತೀರಾ ಅಂತ ನಾನು ಕೂಡ ನಂಬಿದ್ದೀನಿ. ವಿಜಯ್ಗೆ ಕೋಪ ಜಾಸ್ತಿ, ಆದರೆ ಅವನ ಮನಸ್ಸು ತುಂಬ ಒಳ್ಳೆಯದು. ಅವನು ಯಾರನ್ನಾದರೂ ದ್ವೇಷ ಮಾಡಿದ್ರೆ ಜೀವನ ಪೂರ್ತಿ ದ್ವೇಷ ಮಾಡ್ತಾನೆ. ಹಾಗೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಅವರನ್ನು ಅಂಗೈಯಲ್ಲಿಟ್ಟು ನೋಡ್ಕೋತಾನೆ. ಅಂತಹ ಒಳ್ಳೆಯ ಮನಸ್ಸು ನನ್ನ ಮಗಂದು. ಅವನ ಕೋಪ ಒಂದನ್ನು ನೀನು ಸಹಿಸಿದ್ರೆ ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾನೆ. ಅವನನ್ನು ಅರ್ಥ ಮಾಡಿಕೊಂಡು ಈ ಮನೆಗೆ ಒಳ್ಳೆಯ ಸೊಸೆಯಾಗಿರ್ತೀಯ ಅಂತ ನಾನು ನಂಬಿದ್ದೀನಿ ಕಂದ. ದೇವರು ಒಳ್ಳೇದು ಮಾಡಲಿ. ಒಳ್ಳೆಯ ಮನಸ್ಸಿನಿಂದ ನೀವಿಬ್ಬರು ಬದುಕು ಶುರು ಮಾಡಿ ಅಂತ ಹೇಳಿ ಮಾತಾಡೋವಾಗ ಅಲ್ಲಿಗೆ ಸಿರಿ ಬಂದಿದ್ಲು. ಶರ್ಮಿಳಾ ಸಿರಿನ ನೋಡಿ, ಸಿರಿ ಪುಟ್ಟ, ಅಂಜಲಿನ ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳಿದ್ರು. ಓಕೆ ಆಂಟಿ ಅಂತ ಹೇಳಿ ಸಿರಿ ಅಂಜಲಿನ ರೂಮಿಗೆ ಕರ್ಕೊಂಡು ಹೋದ್ಲು. ರೂಮ್ ಸಿಗೋವರೆಗೂ ರೇಗ್ಸಿನೇ ಅವಳನ್ನು ಒಳಗಡೆ ಹೋಗೋಕೆ ಬಿಟ್ಲು. ಅಂಜಲಿ ಭಯದಿಂದಲೇ ರೂಮ್ ಒಳಗಡೆ ಹೋದ್ಲು. ಹಾಗಾದರೆ ಇನ್ನು ಮುಂದೆ ವಿಜಯ್ ಅಂಜಲಿಯ ಹೊಸ ಬದುಕು ಹೇಗಿರುತ್ತೆ ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಫ್ರೆಂಡ್ಸ್, ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಕತೆ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಗೇನಾದರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬೇಕು ಅಂತಂದರೆ ಅಥವಾ ಕಥೆಯಲ್ಲಿ ಯಾವುದಾದ್ರೂ ಬದಲಾವಣೆ ಬೇಕು ಅಂತಂದರೂ ಖಂಡಿತವಾಗಿಯೂ ಅದನ್ನು ಹೇಳಿ. ಆ್ಯಂಡ್ ಸ್ಟೋರಿ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.